ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀ ವಿದ್ಯಾಸಾಗರ ಮಾಧವ ತೀರ್ಥ ಗುರುಭ್ಯೋ ನಮಃ ಹರಿ ಓಂ. ಇವತ್ತಿನ ದಿನ ಶ್ರೀ ವಾದಿರಾಜ ಗುರುಸಾರ್ವಭೌಮರ ಆರಾಧನೆ ಆದ ಕಾರಣ ನಮ್ಮ ಜ್ಞಾನರಸ ಲಘು ಗುಳಿಗೆಗಳ ಉಪನ್ಯಾಸ ಮಾಲಿಕೆಯಲ್ಲಿ ಶ್ರೀ ವಾದಿರಾಜರನ್ನು ಇವತ್ತು ಸ್ಮರಿಸೋಣ. ವಾದಿರಾಜ ಗುರುಸಾರ್ವಭೌಮರು ಮಾಧ್ವ ಪರಂಪರೆಯಲ್ಲಿ ಬಂದು ಮಾಧ್ವ ಪರಂಪರೆಯಲ್ಲಿ ಸಜೀವವಾಗಿ ಬೃಂದಾವನ ಪ್ರವೇಶ ಮಾಡಿದ ಇಬ್ಬರು ಯತಿಗಳಲ್ಲಿ ಇವರು ಒಬ್ಬರು. ಮೊದಲನೆಯವರು ಇವರು, ಎರಡನೆಯವರು ಮಂತ್ರಾಲಯ ಪ್ರಭುಗಳು ರಾಘವೇಂದ್ರ ಗುರುಸಾರ್ವಭೌಮರು. ವಾದಿರಾಜರು 120 ವರ್ಷಗಳ ಕಾಲ ಜೀವನ ಮಾಡಿದವರು. ಆ 120 ವರ್ಷಗಳ ಕಾಲದಲ್ಲಿ 112 ವರ್ಷಗಳ ಕಾಲ ಸನ್ಯಾಸ ಜೀವನವನ್ನು ನಡೆಸಿದಂತಹ ಮಹಾನುಭಾವರು. ಉಡುಪಿ ಅಷ್ಟಮಠಗಳಲ್ಲಿ ಒಂದಾದಂತಹ ಸೋದೆಯ ಮಠದ ಪೀಠಾಧಿಪತಿಗಳಾಗಿ ವಿರಾಜಮಾನರಾದವರು. ವಾದಿರಾಜರು ವ್ಯಾಸರಾಜರಲ್ಲಿ ಶಿಷ್ಯರಾಗಿದ್ದು ವಿದ್ಯೆಯನ್ನು ಅಭ್ಯಾಸ ಮಾಡಿದ್ದಾರೆ. ವಾದಿರಾಜರು ಸಂಸ್ಕೃತ ಕನ್ನಡ ಭಾಷೆಗಳಲ್ಲಿ ಅಪಾರವಾದ ಪಾಂಡಿತ್ಯವನ್ನು ಉಳ್ಳವರಾಗಿದ್ದಾರೆ. ವಾದಿರಾಜರ ಸಂಸ್ಕೃತ ಕೃತಿಗಳು ಕೆಲವು ಸರಸಭಾರತಿ ವಿಲಾಸ, ಯುಕ್ತಿಮಲ್ಲಿಕ, ಭಾರತ ಲಕ್ಷಾಲಂಕಾರ ಮೊದಲಾದ ಸಂಸ್ಕೃತ ಗ್ರಂಥಗಳನ್ನು ಬರೆದಿದ್ದಾರೆ. ಕನ್ನಡದಲ್ಲಿ ಲಕ್ಷ್ಮೀ ಶೋಭನ ಪದ ಮತ್ತು ವೈಕುಂಠ ವರ್ಣನೆ, ಸ್ವಪ್ನಗದ್ಯ, ಕೀಚಕವಧ ಮೊದಲಾದಂತಹ ಕನ್ನಡ ಕೃತಿಗಳನ್ನು ಮಾಡಿ ಕೊಟ್ಟು ಮಾಧ್ವ ಜಿಜ್ಞಾಸುಗಳಿಗೆ ಮಹದ್ ಉಪಕಾರವನ್ನು ವಾದಿರಾಜ ಗುರುಸಾರ್ವಭೌಮರು ಮಾಡಿದ್ದಾರೆ. ವಾದಿರಾಜ ಗುರುಸಾರ್ವಭೌಮರು ಭಾವಿ ಸಮೀರರು, ರುಜುಗಣಸ್ಥರು ಅಂತ ಪ್ರಸಿದ್ಧಿ. ಭಾವಿ ಸಮೀರರು ಅಂತ ಹೇಳಿದ್ರೆ ಮುಂದೆ ವಾಯು ಪದವಿಗೆ ಬರುವಂಥವರು ಅಂತ ಪ್ರಸಿದ್ಧರಾಗಿದ್ದಾರೆ. ವಾದಿರಾಜರು ಸಜೀವವಾಗಿ ಬೃಂದಾವನ ಪ್ರವೇಶವನ್ನು ಮಾಡಿದ್ದಾರೆ. ಎಲ್ಲ ಯತಿಗಳ ಬೃಂದಾವನ ಒಂದು ಇದ್ದರೆ ಇವರದು 5 ಬೃಂದಾವನ, ಪಂಚ ಬೃಂದಾವನ ಇರುತ್ತೆ. ನಾವು ಸೋದೆ ಕ್ಷೇತ್ರದಲ್ಲಿ ಅದರನ್ನು ನಾವು ನೋಡಬಹುದು. ಇನ್ನು ವಾದಿರಾಜ ಗುರುಸಾರ್ವಭೌಮರು ಅಪರೋಕ್ಷ ಜ್ಞಾನಿಗಳಾಗಿ ವಿಶೇಷವಾಗಿ ಹಯಗ್ರೀವ ರೂಪಿ ಭಗವಂತನನ್ನು ಉಪಾಸನೆ ಮಾಡಿದಂತಹ ಮಹಾನುಭಾವರು. ಇವರು ಭಕ್ತಿಯಿಂದ ಭಗವಂತನಿಗೆ ಸಮರ್ಪಿಸುವ ಹಯಗ್ರೀವ ಭಕ್ಷ್ಯವನ್ನು ಭಗವಂತ ಹಯಗ್ರೀವ ರೂಪದಲ್ಲಿ ಬಂದು ಇದನ್ನು ಸ್ವೀಕಾರ ಮಾಡ್ತಾ ಇದ್ದ ನೈವೇದ್ಯವನ್ನು ಎಂಬುವಂತಹ ಒಂದು ಇತಿಹಾಸ ಕೂಡ ನಮಗೆ ಪ್ರಸಿದ್ಧವಾಗಿದೆ. ಇನ್ನು ವಾದಿರಾಜರು, ಅವರ ಹೆಸರೇ ವಾದಿರಾಜರು, ಅಂದರೆ ವಾದಿಗಳಿಗೆ ರಾಜರು, ವಾದಿಶ್ರೇಷ್ಠರು. ನಮ್ಮ ಮಾಧ್ವ ಪರಂಪರೆಯಲ್ಲಿ ರಾಜತ್ರಯ ಇದೆ. ಯಾರು ಆ 3 ಜನ ಅಂತ ಹೇಳಿದರೆ ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜರು. ಇವರು ರಾಜತ್ರಯ. ಇಲ್ಲಿ ಸ್ವಾರಸ್ಯ ಏನು ಅಂತ ಹೇಳಿದರೆ ಒಬ್ಬರಿಗೊಬ್ಬರು ಶಿಷ್ಯರು. ಶ್ರೀಪಾದರಾಜರ ಶಿಷ್ಯರು ವ್ಯಾಸರಾಜರು, ವ್ಯಾಸರಾಜರ ಶಿಷ್ಯರು ವಾದಿರಾಜರು. ಹೀಗೆ ಒಬ್ಬರಿಗೆ ಒಬ್ಬರು ಶಿಷ್ಯರಾಗಿ ರಾಜತ್ರಯರಾಗಿ 3 ಜನ ರಾಜರ ಸತ್ಕಾರಗಳನ್ನು, ರಾಜರಿಂದ ಪೂಜಿಸಲ್ಪಟ್ಟವರು, ಸನ್ಮಾನಿಸಲ್ಪಟ್ಟವರು ಈ ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜರು. ರಾಜತ್ರಯ. ಇಂತಹ ವಾದಿರಾಜ ಗುರುಸಾರ್ವಭೌಮರನ್ನು ಕುರಿತು ನಮಗೆ ಹೇಳುವ, ಮಾತನಾಡುವ ಯೋಗ್ಯತೆ ಇಲ್ಲ. ಆದರೆ ಅವರ ಪ್ರತಿನಿತ್ಯವೂ ನಮಗಿವರೆಲ್ಲರೂ ಕೂಡ ಪ್ರಾತಸ್ಮರಣೀಯರು. ಆದರೆ ಆರಾಧನೆಯ ದಿನ ವಿಶೇಷವಾಗಿ ನಾವು ಅವರನ್ನು ಸ್ಮರಿಸಬೇಕಾಗಿದ್ದು ನಮ್ಮ ಮಾಧ್ವರಾಗಿ ನಮ್ಮ ಕರ್ತವ್ಯ. ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌ ಘಾಕರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವದಯಾಶ್ರಯಾನ್. ವಾದಿರಾಜ ಗುರುಸಾರ್ವಭೌಮರು ತಪಸ್ಸು, ವೈರಾಗ್ಯ
ಸಂಪನ್ನರಾಗಿದ್ದಾರೆ, ಹಯಗ್ರೀವ ರೂಪಿ ಭಗವಂತನನ್ನು ಉಪಾಸನ ಮಾಡುವರಾಗಿದ್ದಾರೆ, ಉಪಾಸಕರಾಗಿದ್ದಾರೆ. ಮತ್ತು ಅಂತಹ ವಾದಿರಾಜರಿಗೆ ನಾನು ನಮಸ್ಕಾರವನ್ನು ಮಾಡುತ್ತೇನೆ ಅಂತ ಹೇಳ್ತಾ, ಇವತ್ತಿನ ದಿನ ಅವರ ಆರಾಧನಾ ಸಂದರ್ಭವಾಗಿ 2 ಮಾತುಗಳನ್ನು ಹೇಳಿ ಅವರನ್ನು ಸ್ಮರಣೆ ಮಾಡಿ ಅವರ ಅನುಗ್ರಹವನ್ನು ಬಯಸುತ್ತಾ ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು, ಎಲ್ಲರಿಗೂ ಶುಭಮಸ್ತು.